ನಮಸ್ಕಾರ ದೋಸ್ತ, ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಓಕೆ, ಎಲ್ಲ ಹಬ್ಬದ ಬ್ಯುಸಿಲಿ ಇರ್ತೀರ ಅನಿಸುತ್ತೆ. ನಾವು ಅಷ್ಟೇ ಇವಾಗ ನಾಗಮಂಗ್ಲಕ್ಕೆ ಹೊರಡ್ತಿದ್ವಿ. ಇಲ್ಲೇ ಜಾಲಹಳ್ಳಿ ಕ್ರಾಸ್ ಹತ್ರನೇ ಸ್ವಲ್ಪ ಹೂವು ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ. ನೋಡಿದ್ರೆ ಏನು ಗುರು ರೇಟು, ಅಲ್ಲೆಲ್ಲ ಆಲ್ರೆಡಿ ಗಣೇಶಗಳು ಬಂದಿದ್ದಾವೆ. ಇಲ್ಲಿ ರೇಟ್ ಎಲ್ಲ ಕೇಳಿ ನಾವೇ ಒಂದು ಕ್ಷಣ ಫುಲ್ ದಂಗಾಗ್ಬಿಟ್ಟಿದ್ದೀವಿ. ನಮ್ಮ ಏನು ಫುಲ್ ಸಖತ್ತಾಗಿದ್ದಾವೆ ಮಾತ್ರ, ಆದರೆ ನಮ್ಮ ಬಜೆಟಿಗೆ ಸಿಗ್ತಾಯಿಲ್ಲ. ಆಹಾ, ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಎತ್ತಿದ ಕೈ. ಫುಲ್ ಇಲ್ಲಿಂದ ಮೇ ಬಿ ಒಂದು ಅಲ್ಲಿವರೆಗೂ ಟ್ರಾಫಿಕ್ ಐತೆ. ಆಫೀಸಿಗೆ ಲೇಟ್ ಆಗ್ದಲೆ ಇನ್ನೇನಾಗುತ್ತೆ? ಆಫೀಸು, ಸ್ಕೂಲು, ಮನೆ. ಅಯ್ಯೋ ದೇವ್ರೆ, ಏನು ಗುರು ಹೂವದ ರೇಟು! ಏನು 2,000, 1,500, 1,000. ಸೀಸನ್ ಏನು ಮಾಡೋಂಗಿಲ್ಲ, ಅವ್ರಿಗೂ ಸೀಸನ್ ಇದ್ದಾಗ ಅಷ್ಟೇ ಅಲ್ವಾ ಹಿಂಗೆಲ್ಲ ಸಿಗೋದು. ತಗೋ ಬೇಗ ಬೇಗ. ನಾನಂತೂ ಫುಲ್ಲು ಪೇಷಂಟ್ ಆಗಿಬಿಟ್ಟಿದ್ದೀನಿ ದೋಸ್ತ. ನಮ್ಮಕ್ಕ ಫ್ರೂಟ್ ತಗೋತಾಳೆ. ನಮ್ಮಕ್ಕ ಇನ್ನೂ ಮಾಡ್ತಾನೆ ಅವಳೆ. ದೇವರೇ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಇನ್ನು ನಾಗಮಂಗ್ಲಕ್ಕೆ ಹೋಗಿ ಅಲ್ಲೆಲ್ಲ ರೆಡಿ ಮಾಡಿ ತಗೊಳ್ಳೋ ಅಷ್ಟರಲ್ಲಿ ಆಗುತ್ತೆ. ದೇವ್ರಿಗೆಲ್ಲ ರೆಡಿ ಮಾಡಬೇಕು, ರಾತ್ರಿ ಎಲ್ಲ ಜಾಗರಣೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾಗಮಂಗ್ಲಕ್ಕೆ ಬರ್ತಿದ್ದ ಹಾಗೇ ಏನೋ ಒಂಥರ ಫ್ರೆಶ್ ಮೂಡು. ಬೆಳಗ್ಗೆ ಎಲ್ಲ ಸ್ವಲ್ಪ ಪೇಷಂಟ್ ಆಗಿದ್ನಲ್ಲ, ಆಮೇಲೆ ಇಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಅಷ್ಟರಲ್ಲಿ ಬಂದೆ ಮನೆಗೆ, ಜಸ್ಟ್ ಬಂದು ಈಗ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆದಮೇಲೆ ಯಾಕೋ ಇನ್ನೂ ಸ್ವಲ್ಪ ಜಾಸ್ತಿ ಸುಸ್ತು, ಏನೋ ಒಂಥರ ಅನ್ನಿಸ್ತದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಈಗ ನೈಟ್ ಬೇರೆ ತುಂಬ ಕೆಲಸ ಇರೋದ್ರಿಂದ ರಾತ್ರಿ ಎಲ್ಲ ಮಲಗೋದೇ ಇಲ್ಲ. ಸೊ ಹಾಗಾಗಿ ಇವಾಗ ನಾ ರೆಸ್ಟ್ ಮಾಡದೆ ಹೋದರೆ ರಾತ್ರಿ ಎಲ್ಲ ಎದ್ದಿರೋಕ್ಕಾಗಲ್ಲ. ಹಾಗಾಗಿ ಈವ್ನಿಂಗಿಂದ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಸ್ಯಾರಿ ಕೂಡ ಪರ್ಚೇಸ್ ಮಾಡಿರಲಿಲ್ಲ, ಸ್ಯಾರಿ ತಗೊಂಡು ಬಂದ್ವಿ. ಸೊ ಆಮೇಲೆ ತೋರಿಸ್ತೀನಿ ಯಾವ ಕಲರ್ ತೊಗೊಂಡ್ವಿ, ಯಾವ ಪ್ಯಾಟ್ರನ್ನು, ಯಾವುದು ಏನು ಅಂತ ಎಲ್ಲ ದೇವ್ರಿಗೆ ಡೆಕೋರ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಓಕೆ, ಈಗ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು, ಬೆಳಗ್ಗೆನೂ ಏನು ತಿಂದಿರಲಿಲ್ಲ, ಹಾಗಾಗಿ ಸುಸ್ತು ಅನ್ನಿಸ್ತಿರ್ಬೋದು. ಸೊ ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಮಾಡ್ಕೊಬಿಡ್ತೀನಿ. ಓಕೆನಾ? ಆಮೇಲೆ ಸಿಗ್ತೀನಿ. ಒಂದು ಈವ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ ಕೆಲಸ. ಇನ್ನು ಹೊರಗಡೆ ಎಲ್ಲ ತೊಳಿಬೇಕು, ಎಲ್ಲ ಗುಡಿಸ್ಬೇಕು, ತೊಳಿಬೇಕು, ಎಲ್ಲ ಮಾಡಬೇಕು. ಹಬ್ಬ ಸಿಗೋಣ ಆಮೇಲೆ. ನಾನು ಇವಾಗ ಶಾಪಿಂಗ್ ಮಾಡೋಕ್ಕೆ ಬರ್ತಿದ್ದೀನಿ. ನಾಗಮಂಗ್ಲದಲ್ಲೂ ಫುಲ್ ಚೆನ್ನಾಗಿದೆ ಶಾಪಿಂಗ್ ಎಲ್ಲ. ಆ ರೋಡ್ಗೆ ಹೋಗಬೇಕು. ಈ ರೋಡಲ್ಲಿ ಸ್ವಲ್ಪ ಜನ ಕಮ್ಮಿ. ಪಕ್ಕದ ರೋಡಲ್ಲಂತೂ ಕಾಲಿಡೋಕ್ಕೆ ಜಾಗ ಇಲ್ಲ, ಅದಕ್ಕೆ ಇಲ್ಲೇ ಬಂದೆ. ಸೊ ಬನ್ನಿ ಶುರು ಮಾಡೋಣ ನಮ್ಮ ಶಾಪಿಂಗ್ನ. ಇದು ನೋಡಿ ನಮ್ಮ ನಾಗಮಂಗ್ಲದ ಮಾರ್ಕೆಟ್. ಬಿಡಿ ಹೂವು ಬೇಕು, ವಾರ ಬೇಡ ಇದೆ. ಫುಲ್ ಇನ್ನು ಫುಲ್ಲು ಟೈಮ್ ಆಗ್ತಿದ್ದಂಗೆ ಇನ್ನು ಜನ ಜಾಸ್ತಿ ಆಗ್ತಾರೆ ಇಲ್ಲಿ. ಓಕೆ, ಹೆಚ್ಚು ಕಮ್ಮಿ ಎಷ್ಟೋ ಇಷ್ಟು ಆಗಿದೆ ಪರ್ಚೇಸು. ಈಗ ಹೊರಡ್ತಿದ್ವಿ. ಕಂಪ್ಲೀಟ್ ವಿಡಿಯೋ
ನಮ್ಮ ಮನೆ ಲಕ್ಷ್ಮಿಗೆ ರೆಡಿ ಮಾಡಿದ್ದೆಲ್ಲ ಆಯಿತು. ನಮ್ಮ ಮನೆದೆಲ್ಲ ಆದಮೇಲೆ ಪಕ್ಕದ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಕರೆದಿದ್ರು. ಸೊ ಅಲ್ಲೂ ಬಂದಿದೆ. ಇದು ಕೂಡ ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫೈನಲಿ ನಮ್ಮನೆ ಲಕ್ಷ್ಮಿ ರೆಡಿಯಾಗಿ ಕೂತಿದ್ದಾರೆ. ಇನ್ನು ಮಾಡೋದಿದೆ ಕೆಲಸ. ಬಟ್ ಈ ಸ್ಯಾರಿ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡಿದೆ. ನಾನು ಫುಲ್ಲು ಮೆರೂನ್ ಕ್ಲೀನ್ ಸ್ಯಾರಿ ತೊಗೋಬೇಕು ಅಂತ ಹೋಗಿದ್ದು. ಬಟ್ ಅಲ್ಲಿ ಸ್ವಲ್ಪ ಇಷ್ಟ ಆಗಿ ಈ ಡಿಸೈನ್ ಇಷ್ಟ ಆಯಿತು ನನಗೂ ಮತ್ತು ಅಕ್ಕಂಗೆ ಇಬ್ರಿಗೂ. ಸೊ ತೊಗೊಂಡ್ವಿ ಇದನ್ನೇ. ಸೊ ಹೌ ಇಟ್ ವಾಸ್ ಅಂತ ಹೇಳಿ. ಆ್ಯಂಡ್ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 11 ಆಗಿದೆ. ಈಗ ಮಾಡಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಡ್ಬೋದು. ಇಲ್ಲ ಅಂದರೆ ತುಂಬಾ ಲೇಟ್ ಆಗುತ್ತೆ. ಪ್ರತಿ ವರ್ಷ ಹೆಂಗೆ ಅಂದರೆ ಬೆಳಗ್ಗೆ ಎದ್ದು ಆವಾಗ ಗುಡಿಸಿ ಒರೆಸಿ ಅವಾಗೆಲ್ಲ ರೆಡಿ ಮಾಡಿ, ದೇವರು ಕೂಡ ಇದೇ ವರ್ಷ ಫಸ್ಟ್ ಟೈಮ್ ನಾವು ಮೊದಲೇ ಕೂರಿಸಿರೋದು. ಆ ರೀತಿ ಮಾಡ್ತಿದ್ವಿ. ಬಟ್ ಅದು ತುಂಬ ರಿಸ್ಕಿ ಕೆಲಸ. ಈ ಸಲ ಬಂದು ಸ್ಯಾರಿ ಎಲ್ಲ ಡ್ರಾಪ್ ಮಾಡಿಬಿಟ್ಟು ಅವರು ಊರಿಗೆ ಹೊರಟೋದ್ರು. ಇವಾಗ ನಮ್ಮದೇ ಎಲ್ಲ ಆಗಿರೋದ್ರಿಂದ ಸೊ ಮಾಡೋಣ. ಓಕೆ ದೋಸ್ತ, ಫೈನಲಿ ಅಷ್ಟೋ ಇಷ್ಟೋ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿದ್ದೀವಿ. ಸೊ ಇವಾಗ ಆಲ್ರೆಡಿ ಟೈಮ್ 12 ಗಂಟೆ ಆಗಿದೆ. ಈಗ ಸ್ವಲ್ಪ ಮಲ್ಕೊಂಡು ಬೇಗ ಎದ್ದು ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ, ಎಲ್ಲ ಮಾಡಬೇಕು. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ವಿಡಿಯೋನ ನೋಡ್ತಿದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೋಸ್ತ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್ ಆ್ಯಂಡ್ ಬಾಯ್. ಶಿವರಾತ್ರಿ ಎಲ್ರಿಗೂ. 12 ಗಂಟೆ ಆಗಿತ್ತಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಸಿಗೋಣ ನಾಳೆ ವ್ಲಾಗಲ್ಲಿ. ಹೇಗಿತ್ತು ಏನು ನಮ್ಮನೆ ವರಮಹಾಲಕ್ಷ್ಮಿ ಇನ್ನೂ ಮುಕ್ಕುಡ ಎಲ್ಲ ಹಾಕಿಲ್ಲ. ಅದೆಲ್ಲ ಹಾಕಿದ್ಮೇಲೆ ಇನ್ನು ಪ್ಲೇಟ್ ಅರೇಂಜ್ ಮಾಡಬೇಕು. ಅಲ್ಲೆಲ್ಲ ಇನ್ನೂ ಕೆಲಸಗಳಿದ್ದಾವೆ. ಎಲ್ಲ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾಳೆ ವ್ಲಾಗಲ್ಲಿ. ಸಿಗೋಣ, ಬಾಯ್.